जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरुर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायाम वहत गुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे जयदं हरिं करोतु मम कल्याणं हरिर्हयमुगाविदः गुरुश्च मध्वनामा मे वरदोऽस्तु निरन्तरम् वाणिते करवण्यम्बचरणो रति सर्वदा मद्वाक्यसरणीर्भूयात् श्रीमदाचार्यभावक समाश्रयेद्गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. ನಿನ್ನೆ ದಿವಸ ಶ್ರೀಮದ್ ಭಾಗವತ ಗ್ರಂಥದ 2 ಸ್ಕಂದದ ಮಹಾಮಹಿಮೆಯನ್ನ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀವಿ. ಇವತ್ತು 3ನೇ ಸ್ಕಂದದಲ್ಲಿ ಬರೆಯುವಂತಹ ವಿಷಯಗಳ ಸಾರ ಸಂಗ್ರಹವನ್ನ ವಾದಿರಾಜ ಸ್ವಾಮಿಗಳವರು ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಧೃತರಾಷ್ಟ್ರನ ಅಪರಾಧವನ್ನ ನೋಡಿ ಆ ವಿದುರ, ಮಹಾಜ್ಞಾನಿಯಾಗಿರುವಂತಹ ವಿದುರ ತೀರ್ಥಯಾತ್ರೆಯನ್ನ ಕೈಗೊಂಡಿದ್ದಾನೆ. ಪ್ರಭಾಸ ಕ್ಷೇತ್ರವನ್ನ ಕುರಿತು ಹೋಗಿದ್ದಾನೆ. ಅದರ ವರ್ಣನೆ ಶ್ರೀಮದ್ ಭಾಗವತ ಗ್ರಂಥ ವರ್ಣನೆ ಮಾಡಿ ಹೇಳ್ತಾ ಇದೆ. ಧೃತರಾಷ್ಟ್ರಾಸ್ಯ ಅಪರಾಧ, ಅವನು ಮಾಡಿರುವಂತಹ ಅನೇಕ ಅಪರಾಧಗಳು, ಅದರಲ್ಲೂ ದುಷ್ಟನಾಗಿರುವಂತಹ ಮಗನ ವರ್ತನೆಯನ್ನ ನೋಡಿ ಸುಮ್ಮನೆ ಕೂತ್ಕೊಂಡಿರುವಂಥದ್ದು. ಸಜ್ಜನರಾಗಿರುವಂತಹ ಪಾಂಡವರಿಗೆ ತೊಂದರೆ ಆದರೂ ಸಹಿತ ಮಾಮಕಾಃ ಪಾಂಡವಾಶ್ಚೈವ ಅನ್ನುವಂತಹ ಬುದ್ಧಿಯಿಂದ ಅನೇಕ ಅಪರಾಧಗಳನ್ನು ಮಾಡಿದ್ದಾನೆ. ಅದನ್ನ ನೋಡಿ ವಿದುರ ಮುಂದೆ ಎಲ್ಲಿ ಹೋಗ್ತಾನೆ? ತೀರ್ಥಯಾತ್ರಾತು ಸಂಪ್ರೋಕ್ತ ಪ್ರಭಾಸ ಗಮನಂ ತಥಾ, ಪ್ರಭಾಸ ಕ್ಷೇತ್ರಕ್ಕೆ ಹೋಗಿದ್ದಾನೆ. ಅದರ ವರ್ಣನೆ ಮಾಡುತ್ತದೆ ಭಾಗವತ 3ನೇ ಸ್ಕಂದದಲ್ಲಿ. ಪ್ರಭಾಸದಲ್ಲಿ ವಿದುರ ಮತ್ತು ಉದ್ಧವನ ಸಂವಾದ ನಡೆಯುವಂಥದ್ದು. ವಿದುರೋದ್ಧವ ಸಂವಾದ ಕೃಷ್ಣಸ್ಯ ಚರಿತಂ ತಥಾ, ಭಗವಂತ ಕೃಷ್ಣ ಪರಮಾತ್ಮನ ಅತ್ಯದ್ಭುತವಾದ ಮಹಿಮೆಯನ್ನ ವಿದುರನಿಗೆ ಉದ್ಧವ ಹೇಳ್ತಾ ಇದ್ದಾನೆ. ವಿದುರನನ್ನ ಕುರಿತು ಅನೇಕ ಮಹಿಮೆಯನ್ನ ವರ್ಣನೆ ಮಾಡ್ತಾನೆ, ಕೃಷ್ಣ ಪರಮಾತ್ಮನ ಮಹಿಮೆಯನ್ನ. ಗಂಗಾದ್ವಾರದಲ್ಲಿ ಮುಂದೆ ಹಾಗೆ ಹೋಗ್ತಾನೆ ವಿದುರ. ಅಲ್ಲಿ ಮೈತ್ರೇಯರ ಜೊತೆಗೆ ಅವನಿಗೆ ಸಂದರ್ಶನ ಆಗತ್ತೆ. ಅಲ್ಲಿ ಆ ಮೈತ್ರೇಯರು ವಿದುರನಿಗೆ ಅನೇಕವಾದ ಭಗವಂತನ ಮಹಿಮೆಯನ್ನ ವಿಸ್ತಾರ ಮಾಡಿ ಹೇಳ್ತಾರೆ. ಅದರಲ್ಲೂ ಸೃಷ್ಟಿಯ ಬಗ್ಗೆ ಹೇಳ್ತಾರೆ. ಸ್ಥೂಲ ಸೃಷ್ಟಿ, ಸೂಕ್ಷ್ಮ ಸೃಷ್ಟಿ, 6 ವಿಧವಾಗಿರುವಂತಹ ಪ್ರಾಕೃತಿಕ ಸೃಷ್ಟಿ, ಹಾಗೆ ಬ್ರಹ್ಮದೇವರಿಂದ ಸ್ವಯಂಭುವನುವಿನ ಉತ್ಪತ್ತಿಯಾಗಿರುವಂಥದ್ದು, ಬ್ರಹ್ಮದೇವರ ನಾಸಿಕ ರಂಧ್ರದಿಂದ ಯಜ್ಞವರಾಹನ ಭಗವಂತನ ರೂಪದ ಸೃಷ್ಟಿಯಾಗಿರುವಂಥದ್ದು. ಹೀಗೆ ಅನೇಕ ಚರಿತ್ರೆಗಳನ್ನು ಹೇಳ್ತಾವೆ. ಸ್ವಯಂಭುಮನು ಸಮುತ್ಪತ್ತಿ ವರಾಹ ಚರಿತಂ ತಥಾ. ವಾದರಾಜ ಸ್ವಾಮಿಗಳು ಎಲ್ಲವನ್ನ ಸಾರ ಸಂಗ್ರಹ ಮಾಡಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇದಾದ ಮೇಲೆ ವೈಕುಂಠದ ವರ್ಣನೆ. ವೈಕುಂಠ ವೈಕುಂಠ ಅಂತಂತಾರಲ್ಲ, ಅದು ಹೇಗಿದೆ ಅದರ ವರ್ಣನೆಯನ್ನ ಶ್ರೀಮದ್ ಭಾಗವತ ಹೇಳ್ತಾ ಇದೆ. ದ್ವಾರಪಾಲಕರಾಗಿರುವಂತಹ ಜಯ ವಿಜಯರಿಗೆ ಸನಕಾದಿಗಳಿಂದ ಶಾಪ ಆಗುವಂಥದ್ದು. ದೊಡ್ಡವರು ಬಂದಾಗ ಗೌರವವನ್ನ ಕೊಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಅದರಲ್ಲೂ ದ್ವಾರಪಾಲಕರು, ವೈಕುಂಠದ ದ್ವಾರಪಾಲಕರಾಗಿರುವಂತಹ ಜಯ ವಿಜಯರಿಂದ ಜ್ಞಾನಿಗಳಿಗೆ ಅವಮಾನ ಆಗುವಂಥದ್ದು. ಮುಂದೆ ಅದೇ ಜಯ ವಿಜಯರು ಹಿರಣ್ಯಾಕ್ಷ, ಹಿರಣ್ಯಕಶಿಪುವಾಗಿ ಅವತಾರ ಮಾಡುವಂಥದ್ದು. ವರಾಹದೇವರಿಂದ ಹಿರಣ್ಯಾಕ್ಷನ ವಧೆಯಾಗುವಂಥದ್ದು. ಅದೆಲ್ಲವೂ 3ಯ ಸ್ಕಂದದಲ್ಲಿ ಬರುವಂಥದ್ದು. ವೈಕುಂಠ ವರ್ಣನಂ ಪ್ರೋಕ್ತಂ ಶಾಪಸ್ತು ದ್ವಾರಪಾಲಯೋ ಸಂಪ್ರೋಕ್ತಂ ಯುದ್ಧ ವೈಚಿತ್ರಂ ಹಿರಣ್ಯಾಕ್ಷ ವರಾಹಯೋ. ಭಗವಂತ ವರಾಹ ರೂಪದಿಂದ ಆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ ಕಥೆಯನ್ನ ಇದೇ 3ಯ ಸ್ಕಂದ ಹೇಳ್ತಾ ಇದೆ. ಮುಂದೆ ದೇಹಭೂತಿ ಮತ್ತು ಕರ್ದಮರ ಮಹಾತ್ಮೆಯನ್ನ ಹೇಳ್ತದೆ. ಕರ್ದಮರ ತಪಶಕ್ತಿಯಿಂದ ಅದ್ಭುತವಾದ ವಿಮಾನವನ್ನು ನಿರ್ಮಾಣ ಮಾಡುತ್ತಾರೆ.
ಅದ್ಭುತವಾದ ಕ್ರೀಡೆಯನ್ನ ಆಡ್ತಾರೆ. ಅದನ್ನೆಲ್ಲ ಕ್ರೀಡಾ ವೈಚಿತ್ರಂ ಅದ್ಭುತಂ ಅಂತ ಹೇಳಿ ವರ್ಣನೆ ಮಾಡ್ತಾರೆ. ಇದಾದ ಮೇಲೆ ದೇವಹೂತಿ ಮತ್ತು ಕರ್ದಮರ ನಿಮಿತ್ತನಾಗಿ ಭಗವಂತ ಅವತಾರ ಮಾಡ್ತಾನೆ. ಯಾವ ರೂಪದಿಂದ? ಪ್ರಖ್ಯಾತವಾದ ರೂಪ ಕಪಿಲ ರೂಪಿ ಭಗವಂತ ಅವತಾರ ಮಾಡುವಂಥದ್ದು ಈ ದೇವಹೂತಿ ಮತ್ತು ಕರ್ದಮರಲ್ಲಿ. ಇವತ್ತು ನಾವು ಭಗವಂತ ಅವತಾರ ಮಾಡಿರುವಂತಹ ದಿವ್ಯವಾದ ಕ್ಷೇತ್ರ ಯಾವುದು? ಮಾತೃಗಯ ಸಿದ್ಧಪುರಿ ಅಂತ ಪ್ರಖ್ಯಾತವಾಗಿರುವಂಥದ್ದು. ಅಲಹಾಬಾದ್ ಹತ್ರ ಕುಂಭಮೇಳ ಮೊನ್ನೆ ನಡೆದಿರುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆ ದೇವಹೂತಿ ಕರ್ದಮರ ಅಪೂರ್ವವಾಗಿರುವಂತಹ ತಪಸ್ಸಿನಿಂದ ಭಕ್ತಿಯಿಂದ ಭಗವಂತ ಕಪಿಲ ರೂಪದಿಂದ ಭಗವಂತ ಅವತಾರವನ್ನು ಮಾಡಿದ್ದಾನೆ. ಆಮೇಲೆ 9 ಕನ್ಯೆಯರ ವಿವಾಹ. ಕಪಿಲರೂಪಿ ಭಗವಂತ ತನ್ನ ತಾಯಿಯಾಗಿರುವಂತಹ ದೇವಹೂತಿಗೆ ಸಾಂಖ್ಯ ತತ್ವವನ್ನು ಉಪದೇಶ ಮಾಡುತ್ತಾನೆ. ಅದನ್ನೆಲ್ಲ ವರ್ಣನೆ ಮಾಡುತ್ತಾರೆ ವಾದರಾಜ ಸ್ವಾಮಿಗಳು. ಕಪಿಲಾವತಾರ ಸಂಪ್ರೋಕ್ತೋ ನವಕನ್ಯಾ ಸಮುದ್ಭವ ಸಾಂಖ್ಯೋಪದೇಶ ಸಂಪ್ರೋಕ್ತ ಸಮಸ್ತವ್ಯಸ್ತ ಚಿಂತನಂ. ಭಗವಂತನ ಅವಯವಗಳ ಚಿಂತನೆ ಮಾಡೋದು ಹೇಗೆ? ಬೇರೆ 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 ಅವಯವಗಳು. ಪಾದದ ಚಿಂತನೆ ಹೇಗೆ? ಭಗವಂತನ ಅತ್ಯದ್ಭುತವಾದ ನೋಟ ಹೇಗಿದೆ? ಭಗವಂತನ ಮುಖಮಂಡಲ ಹೇಗಿದೆ? ಭಗವಂತನ ಕೇಶರಾಶಿ ಹೇಗಿದೆ? ಭಗವಂತನ ಬೆರಳುಗಳು ಹೇಗಿದ್ದಾವೆ? ಭಗವಂತನ ದಿವ್ಯವಾದ ಜ್ಞಾನಾನಂದಮಯವಾಗಿರುವಂತಹ ಭಗವಂತನ ರೂಪದ ವರ್ಣನೆಯನ್ನ ತೃತೀಯ ಸ್ಕಂದದಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾರೆ. ಇದರ ಜೊತೆಗೆ ಬಹಳ ಮುಖ್ಯವಾದ ಇನ್ನೊಂದು ವಿಷಯವನ್ನ ಹೇಳ್ತಾರೆ ಈ ತೃತೀಯ ಸ್ಕಂದದಲ್ಲಿ. ಅದನ್ನು ಹೇಳ್ತಾರೆ ವಾದರಾಜ ಸ್ವಾಮಿಗಳು. ಜೀವ ಮಾತೃಗರ್ಭವನ್ನ ಪ್ರವೇಶ ಮಾಡಿ ಈ ಸಂಸಾರಕ್ಕೆ ಬರುವಂತಹ ಕಥೆಯನ್ನ ಹೇಳ್ತಾರೆ. ಜೀವ ಹೇಗೆ ಸೃಷ್ಟಿಯಾಗ್ತಾನೆ, ಜೀವ ಬರಲಿಕ್ಕೆ ಕಾರಣ ಏನು, ಅವನ ಪಾಪ ಮತ್ತು ಪುಣ್ಯ ಅವೆಲ್ಲವನ್ನು ವರ್ಣನೆ ಮಾಡುತ್ತಾರೆ. ತಂದೆಯಿಂದ ತಾಯಿಗೆ, ತಾಯಿಯಿಂದ ಭೂಮಿಗೆ ಬರುವಂಥದ್ದು ಎಲ್ಲವನ್ನ ವರ್ಣನೆ ಮಾಡ್ತಾರೆ. ಪಂಚರೂಪಗಳು ಭಗವಂತನದು. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. 5 ರೂಪದಿಂದ ಭಗವಂತ, 5 ರೂಪದಿಂದ ವಾಯುದೇವರು, ಎಲ್ಲ ತದ್ವಾಭಿಮಾನಿ ದೇವತೆಗಳು ಎಲ್ಲರೂ ಅಲ್ಲಿ ಇದ್ದು ನಮ್ಮನ್ನ ರಕ್ಷಣೆ ಮಾಡ್ತಾರೆ. ಅದನ್ನು ಹೇಳ್ತಾರೆ. ಜೀವ ಸಂಸಾರ ಕಥನಂ ತತ್ವಾನಾಂ ಕಥನಂ ತಥಾ. ತತ್ವದೇವತೆಗಳಿದ್ದಾರೆ. ನಾವು ನಿತ್ಯದಲ್ಲಿ ತತ್ವಾನ್ಯಾಸ, ಮಾತ್ರಗಾನ್ಯಾಸ ಅಂತ ಮಾಡ್ತಾರೆ. ಜ್ಞಾನಿಗಳು ಮಾಡುವಂಥದ್ದು ಎಲ್ಲರೂ ಮಾಡಬೇಕು. ಅದರಲ್ಲೂ ವಿಪ್ರನಾದ ನಿತ್ಯ ಕರ್ತವ್ಯ ಅದು. ತತ್ವಗಳ ಚಿಂತನೆ. ಶರೀರದಲ್ಲಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ನಮೋಸ್ತು ತಾತ್ವಿಕಾ ದೇವ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತ ಸರ್ವ ಏವ ಹಿ. ನಿತ್ಯದಲ್ಲಿ ಆ ತತ್ವಾಭಿಮಾನಿ ದೇವತೆಗಳನ್ನ ಪ್ರಾರ್ಥನೆ ಮಾಡಬೇಕು. ನಮ್ಮಿಂದ ಭಗವದ್ಭಿಷೇಕವಾದ ಕೆಲಸವನ್ನ ಮಾಡಿಸಿ, ಸಾಧನೆ ಮಾಡಿಸಿ, ಭಗವಂತನಿಗೆ ಸಂತೋಷ ಆಗುವಂತಹ ಕೆಲಸ ನಮ್ಮಿಂದ ಆಗಲಿ ಅಂತ ಹೇಳಿ ಆ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡಬೇಕು. ಆ ದೇವತೆಗಳು ಯಾರು? ತತ್ವಾಭಿಮಾನಿ ದೇವತೆಗಳು. ಆ ತತ್ವಗಳು ಯಾವ್ಯಾವು? ಅಹಂಕಾರ ತತ್ವ, ಮಹತ್ತತ್ವ. ಉದಾಹರಣೆಗೆ ಬ್ರಹ್ಮದೇವರಿದ್ದಾರೆ, ರುದ್ರದೇವರಿದ್ದಾರೆ, ಮನಸ್ತತ್ವ ಇದೆ. ಎಲ್ಲದಕ್ಕೂ ಅಭಿಮಾನಿ ದೇವತೆಗಳು ಯಾರು? ಅದರ ವರ್ಣನೆಯನ್ನು ಮಾಡುತ್ತದೆ ಭಾಗವತ ಗ್ರಂಥ. ಕಪಿಲರೂಪಿ ಭಗವಂತ ಎಲ್ಲ ಜ್ಞಾನೋಪದೇಶವನ್ನ ಮಾಡಿ ಈಶಾನ್ಯ ದಿಕ್ಕಿಗೆ ಹೊರಟು ಹೋಗ್ತಾನೆ ಭಗವಂತ. ಗಮನಂ ಕಪಿಲಸ್ಯಾಥ ದೇವಹೂತಿ ಗತಿಸ್ಪರ. ದೇವಹೂತಿಗೆ ಉತ್ತಮ ಸದ್ಗತಿ ಆಗ್ತದೆ. ಅದನ್ನೇನು ಹೇಳೋದೇ ಬೇಡ. ಭಗವಂತ ಅವತಾರ ಮಾಡಿದ್ದಾನೆ ಅಂದ್ರೆ ಅವಳ ಪುಣ್ಯಕ್ಕೆ ಎಣೆನೇ ಇಲ್ಲ. ಅಂತಹ ವಿಶೇಷವಾದ ಅನುಗ್ರಹ ಅವಳಿಗೆ ಮಾಡಿದ್ದಾನೆ ಭಗವಂತ. ಹೀಗೆ 34 ಅತಿರಧ್ಯಾಯ ತೃತೀಯೇಸ್ಮಿನ್ ಪ್ರಕೀರ್ತಿತಾ. ಅಂದ್ರೆ ಈ 3ನೇ ಸ್ಕಂದದಲ್ಲಿ 34 ಅಧ್ಯಾಯಗಳಿದ್ದಾವೆ. ಅಂದ್ರೆ ಅದನ್ನು ಹೇಳ್ಬಿಟ್ರು ವಾದರಾಜ ಸ್ವಾಮಿಗಳು. 3ನೇ ಸ್ಕಂದದಲ್ಲಿರುವಂತಹ ವಿಷಯಗಳು ಮುಖ್ಯವಾದ ವಿಷಯಗಳು, ಜೊತೆಗೆ ಅದು ಎಷ್ಟು ಅಧ್ಯಾಯಾತ್ಮಕವಾಗಿರುವಂಥದ್ದು ಚೆನ್ನಾಗಿ ನೆನಪಿಟ್ಟೋ ಹಾಗೆ ಆ ಸ್ತೋತ್ರವನ್ನ ನಮಗೆ ಮಾಡಿಸ್ಕೊಟ್ಟಿದ್ದಾರೆ ವಾದರಾಜ ಸ್ವಾಮಿಗಳು.